ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ. ಏಕಿ ಚಿಂತನೆ ಏಕಿ ಚಿಂತನೆ. ಧರೆಯ ದುರಿತವನು ಪರಿಹರಿಪ ಪರಮಾತ್ಮನ ಲೀಲೆ ಇದೇನಿದು. ಧರೆಯ ದುರಿತವನು ಪರಿಹರಿಪ ಪರಮಾತ್ಮನ ಲೀಲೆ ಇದೇನಿದು. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀನಾಗಿ. ಧರೆಯ ದುರಿತವನು ಪರಿಹರಿಸಲ್ ಈ ಲೋಕದಿ ಜನಿಸಿಗೆನೆ ಪ್ರಿಯೇ. ಧರೆಯ ದುರಿತವನು ಪರಿಹರಿಸಲ್ ಈ ಲೋಕದಿ ಜನಿಸಿಗೆನೆ ಪ್ರಿಯೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ನೆರೆ ಕಾಯ್ದು ಪೊರೆವೆ ಜನರ. ಏಕಿ ಚಿಂತನೆ ಏಕಿ ಚಿಂತನೆ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ. ಏಕಿ ಚಿಂತನೆ ಏಕಿ ಚಿಂತನೆ. ಏಕಿ ಸಮರವು ಏಕಿ ಸಮರವು ಏಕಿ ಸಮರವು ಏಕಿ ಸಮರವು. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸಲೆ ನಿಸದೆ. ಏಕಿ ಸಮರವು ಏಕಿ ಸಮರವು. ಏಕಿ ಚಿಂತನೆ ಏಕಿ ಚಿಂತನೆ ಏಕಿ ಚಿಂತನೆ ಏಕಿ ಚಿಂತನೆ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ. ಏಕಿ ಚಿಂತನೆ ಏಕಿ ಚಿಂತನೆ.
ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಈ ದಿವಸ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಷಷ್ಠಿಯ ಪ್ರಯುಕ್ತ ಇಲವಾಲ ಹೋಬಳಿಯ ಶ್ರೀ ಜೈ ಭೀಮ್ ಅಂಬೇಡ್ಕರ್ ಕಲಾ ಸಂಘದವರಾದ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಎಲ್ಲ ಕಲಾಭಿಮಾನಿಗಳು, ಎಲ್ಲ ಕಲಾರಸಿಕರು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.
ಬಾಮಿನಿ ರುಕ್ಮಿಣಿ ಬಾಯನ್ನ ಮನದನಿ ಮೋಹನ ಮುರಳಿ ಗಾನವಾಹಿನಿ ಬಾಮಿನಿ ರುಕ್ಮಿಣಿ ಬಾಯನ್ನ ಮನದನಿ ಮೋಹನ ಮುರಳಿ ಗಾನವಾಹಿನಿ ಮೃದು ಮಧುರಾದರ ಸುಮಧುರ ಭಾಷಿಣಿ ರುಕ್ಮಿಣಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಬಾಮಿನಿ ರುಕ್ಮಿಣಿ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸ ನಿರಂತರ ಅನುದಿನ ಅನುಕ್ಷಣ ನಿಮ್ಮಯ ನಮನ ಅನುದಿನ ಅನುಕ್ಷಣ ನಿಮ್ಮಯ ನಮನ ಸ್ವಾಗತ 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 ಪ್ರೇಮ ಪರಾಗ ಶುಭಚರಣ ವೇಗ ಪ್ರಣಯ ನಂದದಿ ಪಂಚಮ ವೇದ ಪ್ರೇಮ ಪರಾಗ ಶುಭಚರಣ ವೇಗ ಪ್ರಣಯ ನಂದದಿ ಪಂಚಮ ವೇದ ನವ ಸಿರಿ ಸುರಚಿರ ನವರಾಗ ಲೀಲಾ ನವ ಸಿರಿ ಸುರಚಿರ ನವರಾಗಲೀಲ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಬಾಮಿನಿ ರುಕ್ಮಿಣಿ ಸ್ವಾಗತ 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 ವಾಸುದೇವ ರುಕ್ಮಿಣಿ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತ ವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಆಹಾ, ವಿರಾಟನ ಪುತ್ರಿಯಾದ ಉತ್ತರಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತನ್ನ ಕುಲಪುರೋಹಿತನಾದ ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿದನು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲೇ ಇಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಪುನಃ ಯುದ್ಧ. ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳೆಂದು ಕಳೆದು ಹೋದವು. ಗೋಪಿಕಾಂಗಿನರ ಕಟಾಕ್ಷ ಚಂದ್ರಿಕೆಯನ್ನು ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಹರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲವೇ ದೇವ? ಪ್ರಿಯತಮೆ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ಆಹಾ. ಅದಕ್ಕಾಗಿ ನಾನು ಚಿಂತಿಸುವುದಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿದರೆ ವೀರರ ಹೃದಯವು ನಲಿಯುವುದು ಸಹಜ. 7 ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ನಿಮ್ಮ ರಕ್ತದ ಚಕ್ರತುಷಿಯು
ಪುನಃ ಜಾಗೃತವಾಗಲಿ. ಹಾಗೆ ಯಾರೇ ಎಲ್ಲೇ ಜನಿಸಿದರು ಅವರ ತೀಕ್ಷ್ಣತೆಗೆ ಅವರೇ ಆಹುತಿಯಾಗಲಿ. ರುಕ್ಮಿಣಿ, ಯುದ್ಧವೇನೋ ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧವನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಹಾಗಾದರೆ ಈ ಶಯನಾಗಾರದ ಹೊಸಲನ್ನು ದಾಟದಿರಲು ಒಂದು ಅನುಕೂಲಕರ ಕಾರಣವೇ ದೊರೆತಂತಾಯಿತು. ವಾಸುದೇವ, ನಾನು ಈಗ ತಿಳಿದು ನಿಮ್ಮ ರಾಜನೀತಿಯ ಕೌಶಲ್ಯವನ್ನು. ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗ್ಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣಗಾನದಿಂದ ವಿಶ್ವ ಸೃಷ್ಟಿಯನ್ನೇ ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲ ಮಾತ್ರದಿಂದ ಸದಬಡದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಯುದ್ಧವೇನು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗ ದಾಳಗಳಂತೆ ದರ್ಪದ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಘಾದ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠ ವೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಯಂತೆ. ಪರಮಾತ್ಮ ಸತ್ಯ ಧರ್ಮಗಳ
ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾ ಪ್ರಿಯ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾ ಪ್ರಿಯ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಬಾಲಕನು ನಾ ಎನಿಸಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಬಾಲಕನು ನಾ ಎನಿಸಿ ತೆರೆಗಾಯ್ದು ಪೊರೆವ ಜಗವಾ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮವನ್ನು ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಪರಮಾತ್ಮ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ದೇಹ. ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೇನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದನು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ಈಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವೆನು. ನೀನಿನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಸ್ವಾಮಿ ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುವೆನು. ಭರದಿ ನಾಂ ತೆರಳುವೆ ಭಾರತ ನಗರಕ್ಕೆ. ಭರದಿ ನಾಂ ತೆರಳುವೆ ಭಾರತ ನಗರಕ್ಕೆ. ಕುರುಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯು ಶೀಘ್ರ ತಳರೆ. ಕುರುಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯು ಶೀಘ್ರ ತಳರಿ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆ ಭರದಿ ನಾಂ ತೆರಳುವೆ ಭಾರತ ನಗರಕ್ಕೆ. ಭರದಿ ನಾಂ ತೆರಳುವೆ ಭಾರತ ನಗರಕ್ಕೆ. ಅಧಮ ಭೀಮನ ಹೊಡಿಸಲುಟ ವಿಧ ವಿಧ ಪ್ರಯೋಗವೇ ತೆಗೆದರು. ಅಧಮ ಭೀಮನ ಹೊಡಿಸಲುಟ ವಿಧ ವಿಧ ಪ್ರಯೋಗವೇ ತೆಗೆದರು. ಭೀಮನವನು ಜನೆಗಳದೆ ಪದಕರಿಯನ್ವಯ ಕೊಟ್ಟಿರಲು. ಭೀಮನವನು ಜನೆಗಳದೆ ಪದಕರಿಯನ್ವಯ ಕೊಟ್ಟಿಯನು. ಮೋದವನ ಬೆಂಬಲದಿಂದಿರುವ ಮತೊಂದು ಪಾಂಡವರ ಪಟವಂ. ಮೋದವನ ಬೆಂಬಲದಿಂದಿರುವ ಮತೊಂದು ಪಾಂಡವರ ಪಟವಂ. ಕದನದಲ್ಲಿ ಮನ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು. ಕದನದಲ್ಲಿ ಮನ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಭರದಿ ನಾಂ ತೆರಳುವೆ ಭಾರತ ನಗರಕ್ಕೆ. ಭರದಿ ನಾಂ ತೆರಳುವೆ ಭಾರತ ನಗರಕ್ಕೆ. ಅಂತೂ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿದಂತೆ. ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ಪ್ರದರ್ಶಿಸಲು ಈ ಜಗತ್ತಿಗೆ ಪರೀಕ್ಷೆ ಆಗಿರುವುದು ಮುಂದಿನ ಮಹಾಯುದ್ಧ.
ಪಾಂಡವರು ಆ ಪಾಂಡವರಾದರೂ ಈ ಭೂಮಿಯನ್ನಾಳಲು ಅಸಮರ್ಥರು. ಅವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ಅಸಾಧ್ಯವಾದ ಮಾತು. ಅವರು ನನ್ನಂತೆ ನಿಜವಾದ ಕಟ್ಟು ಘನಿಗಳವರಾಗಿದ್ದಲ್ಲಿ ರಣಕ್ಷೇತ್ರದಲ್ಲಿ ಹೋರಾಡಿ ವಿಜಯಲಕ್ಷ್ಮಿಯ ಕೈ ಹಿಡಿಯಲಿ, ಇಲ್ಲವೇ ಪುನಃ ಕಾಡಿಗೆ ಹೋಗಲಿ. ಸತ್ತರೆ ಸಾಹಿತ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅಂತೂ ಅರ್ಜುನನಿಗಿದ್ದಲೂ ನಾನೇ ಮೊದಲು ದ್ವಾರಕಾ ನಗರವನ್ನು ತಲುಪಿದೆನು. ಇನ್ನು ಕೃಷ್ಣನನ್ನು ಸಂಧಿಸಿ ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಾಡಿಸುವೆ ಶತ್ರುಗಳ. ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಾಡಿಸುವೆ ಶತ್ರುಗಳು. ರಮಣನು ನಮ್ಮ ಸಹೋದರ ಮಧ್ಯಮ ಪಾಂಡವ ಪಾಠನವನ್ನು ನಿತ್ತ ಕಣ್ಣ ಕೊಟ್ಟಿ ಹನುಮಣವ. ಮಧ್ಯಮ ಪಾಂಡವ ಪಾಠನವನ್ನು ನಿತ್ತ ಕಣ್ಣ ಕೊಟ್ಟಿ ಹನುಮಣವ. ಕುರುಗಿ ಮೋದನದಲ್ಲಿ ಕುಳಿತು ನಿರುತವು ಹಾಡುತ್ತದೆ ಕರೆಯಲಾದೆ. ಕುರುಗಿ ಮೋದನದಲ್ಲಿ ಕುಳಿತು ನಿರುತವು ಹಾಡುತ್ತದೆ ಕರೆಯಲಾದೆ. ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಕುರುಪಾಂಡವರೊಳು ಸಿದ್ಧತೆಗೊಂಡಿಯ ಯುದ್ಧದ ಸೂಚಿಯು ಶೀಘ್ರ ತಳರೆ. ಕುರುಪಾಂಡವರೊಳು ಸಿದ್ಧತೆಗೊಂಡಿಯ ಯುದ್ಧದ ಸೂಚಿಯು ಶೀಘ್ರ ತಳರೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆದು ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಕೇಶವ ನಾಮ ವಸುದೆಗೆ ಪ್ರೇಮ. ಕೇಶವ ನಾಮ ವಸುದೆಗೆ ಪ್ರೇಮ. ಆಶವು ದೊರಕಲು ದೇಶ ವಿರಾಮ. ಅಸುರಾಂತಕನೇ ಕಂಸಮರ್ದನನೇ. ಅಸುರಾಂತಕನೇ ಕಂಸಮರ್ದನನೇ. ವಸುದೆಯ ಜನಿಸಿದ ಮುರುಳೀಧರನೇ. ವಸುದೆಯ ಜನಿಸಿದ ಮುರುಳೀಧರನೇ. ಕೇಶವ ನಾಮ ವಸುದೆಗೆ ಪ್ರೇಮ. ಆಶವು ದೊರಕಲು ಲೇಷ ವಿರಾಮ. ಹೇ ದಯಾಮಯ, ನಿನ್ನ ಭಕ್ತನಾದ ನನ್ನನ್ನು ಉದ್ಧಾರ ಮಾಡು ತಂದೆ. ಬತ್ತಿ ಬತ್ತಿ ಭವ್ಯವಾಗಿದೆ ಭಾರತ ನಗರ. ಭವ್ಯವಾಗಿದೆ ದ್ವಾರಕಾ ನಗರ. ಭವ್ಯವಾಗಿದೆ 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 ದ್ವಾರಕಾ ನಗರ.
ಭವನವು ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರ ಸಿಂಧಿಯ ಭವನವು ರಂದೆ ಊರ್ವಶಿ ಎಂದೆ ಹೋಲುವ ಶಿಲಾಬಾಲೆಯ ರಂಧವು ರಂದೆ ಊರ್ವಶಿ ಎಂದೆ ಹೋಲುವ ಶಿಲಾಬಾಲೆಯ ರಂಧವು ಭವ್ಯವಾಗಿದೆ ಭಾರತ ನಗರ ಭವ್ಯವಾಗಿದೆ ಭವ್ಯವಾಗಿದೆ ಭಯವಾಗಿದೆ ಭಾರತ ನಗರ ಮುತ್ತು ರಕ್ತದಿ ತಳಿರು ತೋರಣ ಸಾಲು ಗಂಬದ ಸೊಬಗಿದು ಮುತ್ತು ರಕ್ತದಿ ತಳಿರು ತೋರಣ ಸಾಲು ಗಂಬದ ಸೊಬಗಿದು ದೇವಲೋಕವೇ ನಾಚಿಸುವುದಿ ನಂದ ಗೋಪನ ಭವನವು ದೇವಲೋಕವೇ ನಾಚಿಸುವುದಿ ನಂದ ಗೋಪನ ಭವನವು ಭವ್ಯವಾಗಿದೆ ದ್ವಾರಕಾ ನಗರ ಭವ್ಯವಾಗಿದೆ 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 ದ್ವಾರಕಾ ನಗರ ಏನಿ ಭುಯ್ಯ ಶೃಂಗಾರ ವೈಭವ ಏನಿ ಭವನದ ಕಲಾಕೃತಿ ನವರತ್ನ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವವು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿ ಮಳೆಗೆರದಂತೆ ನನ್ನ ಅಂತರಾತ್ಮದಲ್ಲಿ ಭಾಸವಾಗುತ್ತಿರುವುದು ಆಹಾ ಎಂತ ಶಿಲ್ಪಿಯ ಕೈ ಚಾತುರ್ಯ ವರ್ಣಿಸಲಸದಳ ಚಟ ನನಗೆ ಎತ್ತರ ಭ್ರಾಂತು ಸ್ವತೋಗ್ರ ಪೃಥ್ವಿಯನ್ನೇ ಸಾಹಸ ಮಾಡುತ್ತಿರುವ ಗಾಂಧಾರ ದೇವಿಯ ಗರ್ಭಸಂಜಾತ ಶತ್ರು ಧ್ವಂಸದುರೀನ ಹತ್ತಿನ ಆವತ್ತಿನ ಮಣೆಮುಕುಟ ರತ್ನ ಸಿಂಹಾಸನಾಧೀಶ್ವರ ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ಮಾಧವನ ಭವನು ಅದ್ಭುತವೇ ರಮಣೀಯವೇ ಶೋಭಾನಮಯವೇ ಓ ಶಿಲಾ ಬಾಲಕಿಯರ ಭಾವ ಭಂಗಿಯ ತೋರಿ ಓರೆ ನೋಟವ ಬೀರುವ ಕಡೆಗಣ್ಣಿನ ಕುಡಿನೋಟದ ವೈಖರಿ ಇವರ ನೋಟವನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೆ ಎನ್ನುವ ಪ್ರಭೆ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಕುರುವಂಶಕುಲ ತಿಲಕ ಕೌರವೇಶ್ವರ ಕುರುವಂಶಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರ
ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗೋಲಿ ಧೀರ ಪ್ರಚಂಡ ಗೌರವ ರಣರಂಗೋಲಿ ಧೀರ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಗೌರವೇಶ್ವರ ಚಚ ನನಗೆ ಭ್ರಾಂತಿಯೇ ಇಲ್ಲ. ಇದೆಲ್ಲ ಕೃಷ್ಣನ ಮಾಯಾಜಾಲ. ಇರಲಿ. ಓ ಸಾತಕಿ ಇಲ್ಲೇ ಇರುವನು. ಸಾತಕಿ ಕೃಷ್ಣನಲ್ಲಿ. ಗುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವರು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಎಚ್ಚರಗೊಳ್ಳುವರು. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಒಂದು ಮಾತಿದೆ ಸಾತಕಿ, ಪಾಂಡವರಿಗೂ ನಮಗೂ ಇದ್ದವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಗುರುರಾಜ, ನಾವು ಪರಮಾತ್ಮನ ಅಧೀನರು. ಆತನು ಎಲ್ಲಿರುವನೋ ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾತಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸುವುದೇ ಆದರೆ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತೆಯೇ ಸರಿ. ಇರಲಿ, ಆತನು ಎಚ್ಚರವಾಗಲಿ. ಎಚ್ಚರವಾಗುವ ತನಕ ನಾನಿಲ್ಲಿಯೇ ಕುಳಿತರಾಯಿತು. ಭೂಪಾಲಕನಾದ ನಾನು ಈ ಗೋಪಾಲಕನ ಪದತಳದಲ್ಲಿ ಅಸಂಭವ ಅಪಮಾನ. ನಮಗೆ ಯೋಗ್ಯವಾದ ಪೀಠ ಅದು ಶಿರೋಭಾಗದಲ್ಲಿ. ಸದಾ ನಿನ್ನ ಅಭಯಂ ನಿರಂತರಂ ಹೃದಯದೆ ಶ್ರೀವಾಸುದೇವಂ ಸದಾ ನಿನ್ನ ಅಭಯಂ. ದೀನಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಹರಿಕುಲ ಮದನ. ದೀನಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಹರಿಕುಲ ಮದನ. ಜಗದ ವ್ಯಾಪಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ. ನಂಬಿದ ಭಕ್ತರ ಅಭಯ ಪ್ರದಾತ. ಸಿಂಧು ಸಯನ ಅರವಿಂದ ನಯನ ಕೋರೆ. ಸಿಂಧು ಸಯನ ಅರವಿಂದ ನಯನ ಕೋರೆ. ಸದಾ ನಿನ್ನ ಅಭಯಂ ನಿರಂತರಂ ಕೋರೆ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ. ಸಾತಕಿ, ಎಲ್ಲಿ ನನ್ನ ಪ್ರಾಣಸಕ್ಕ? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯ್ತು ಸಾತಕಿ? ಅದನ್ನು ನಾನು ಹೇಳುವ ಬಾಯಿಲ್ಲ. ನೀನೇ ನೋಡು, ನಿನಗೆ ತಿಳಿಯುವುದು.
ಓಹೋ, ಅಣ್ಣನಾದ ದುರ್ಯೋಧನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆಯುವನು. ಇದೆಂತಹ ವಿಳಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತಕಿ, ಪಾಂಡವರ ದುರ್ದೈವ. ಅದಕ್ಕಾಗಿ ನಾವುಗಳು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠರನು ತನ್ನ 4 ಸಹೋದರರೊಡಗೂಡಿ ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪಯಣ ಬೆಳೆಸಿದೆ ಎಂದು ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದಿರುವೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾರೂಪವಾದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಈ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವಾರು ಮಂದಿ ರಾಜರುಗಳ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದನು. ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಕೃಷ್ಣನು ಈ ಸಾರಿ ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ದುರ್ಯೋಧನ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಹುಣಿಸು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶ್ರೀ ದೇವಕೀ ಸುತಂ ಮಹಿಮಾ ಗುಣಂ ಗಣ ಮಹಿಮಂ ಕೃಷ್ಣ ಶ್ರೀಹರಿನಾರಾಯಣಂ ಕ್ಷೀರಸಾಗರ ಶಯನಂ ರಮಾ ಶ್ರೀವಾಸುದೇವಂ ಭಕ್ತಜನ ಪರಿಪಾಲನಂ ಜಾಗರೀತಂ ನಮೋ ಕೇಶವ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ. ಹರಿ ಅಂಧಕಾರ ಹರಿಸಿ ಸಿಂಧು ಶಯನ ನಿನ್ನ ಮಂದಹಾಸವ ತೋರೋ. ಸಿಂಧು ಶಯನ ನಿನ್ನ ಮಂದಹಾಸವ ತೋರೋ. ಮುರಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ. ಹರಿ ಅಂಧಕಾರ ಹರಿಸಿ ಒರೆ ಸೋರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆ ಆಲಿಸೆ. ಒರೆ ಸೋರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆ ಆಲಿಸೆ. ಮೌನವ ತೊರೆದು ಮಾನವ ಜೀವನ
ಎಷ್ಟು ಹೊತ್ತಾಯಿತು? ಈ ಚರಣದಡಿ ಎಲೆಕ್ಕೆ ಕುಳಿತುಕೊಂಡಿರುವೆ. ಆ ಪಾರ್ಶ್ವದಲ್ಲಿ ಪೀಡೆ ಇರಲಿಲ್ಲವೇ? ನೀವೆಲ್ಲರೂ ಸೌಖ್ಯವೇ? ಸಮಾಚಾರವೇನು? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ಕುರುಚಕ್ರೇಶ್ವರ. ಭಾವ ದುರ್ಯೋಧನ, ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಬಾಬಾ ಬಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರೆ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾಗಿದ್ದರೂ ನೀನು ಎಚ್ಚರನಾಗದೆ ನಿನ್ನ ಪ್ರಾಣ ಮಿತ್ರನಾದ ಪಾರ್ಥನು ಬಂದೊಡನೆ ಜಾಗೃತನಾದೆ ಅಲ್ಲ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ, ವರ್ಗೆರವ ಕಾಡುಗಿಸಿದಂತೆ ಕುರು ಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಕೇಳಲು ನಾನು ಇಲ್ಲಿಗೆ ಬಂದಿರುವೆನು. ಭಾವ ದುರ್ಯೋಧನ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗದಿಸಿ ಮರಳಿ ಭೂಮಿಗೆ ಬಂದರೆ
ಅಣ್ಣ ತಮ್ಮಂದಿರಾದ ನೀವು ಗೌಳು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದರೆ ಮನ್ನನ್ನು ಆಡ್ತಿರುವ ಮಾತುಗಳನ್ನು. ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀನು ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನೇ ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆತನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಹಾಹಾ, ಇರಲಿ, ನಿಮಗೆ ಈವರೆಗೂ ಸಹಾಯ ಮಾಡುವೆನು. ಈಗ ಕೇಳಿ. ಅಪ್ರತಿಮ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವರ ಅಕ್ಷೋಣಿ ಸೈನ್ಯವು ಒಂದು ಕಡೆ, ಯುದ್ಧ ವಿಮುಖನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿಮಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧನು ನಿರಕ್ಷನಾದ ಈತನಿಂದ ನನಗೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ಗುರುದೇವ ಬಲರಾಮನ ಸಹಿತ ಯಾದವಾಕ್ಷೋಣಿ ಸೈನ್ಯವೇ ನಮ್ಮ ಪಕ್ಷ ವಹಿಸಲಿ. ದುರ್ಯೋಧನ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡಬೇಕು. ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನು ಎಚ್ಚರಿಸುವ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿರುವೆಯೋ? ಬಳಿರೇ ಏನಿ ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ದುರ್ಯೋಧನ, ಬಳಿರೇ ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಣಯ ಸಮರ. ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ನರಿಸಿ ಮೃತ್ಯು ತಾಂಡ ಪ್ರಳಯ ಮೃತ್ಯು ಸಿಂಹನಾದ. ಧರಣಿ ಸಾಚ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ವಂಶೈಸಲಾರ. ರಣಹೋ ಆಯುಧಗಳ ಧರಿಸದಿರೆ. ಆಯುಧಗಳ ಧರಿಸದಿರೆ ಪಾಂಡವರದೆಂತೋ ಪಾಲಿಪೆಯೋ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ. ಹೇ ಮುಕುಂದ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಾನತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನಾನು ನಿನ್ನೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಆದರೂ ಬಾಧಕವಿಲ್ಲ. ಕೃಷ್ಣ, ಯುದ್ಧ ರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ಕಾದ ಹೊಡೆಯುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದೆ. ಮತ್ತೆ ಚಂದಿಸುವೆನು ಸಮರ ಭೂಮಿಯಲ್ಲಿ. ಆಗ ತೋರುವೆ ನಿನ್ನ ಭಕ್ತರ 7 ಅಕ್ಷೋಣಿ ಸೈನ್ಯದ ಬಲಾಬಲವನ್ನು. ಮುಂದೆದಲ್ಲ ತಿಳಿಯುವುದು. ನಡೆ ಬಾವ. ಯಾತ್ರೆಯು ಸಫಲವಾಯಿತು. ಆರ್ಯವತ್ತದ ಯೋಗಿ ಶ್ರೇಷ್ಠನು, ಪ್ರಿಯ ಸಖನು, ಪ್ರಾಣ ಬಂಧುವು ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷ ವಹಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ,
ನೀಡಿದ ಯದುಪತಿ ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಹಿಂದೆಮ್ಮ ಪಾಲಿಪ ದೇವರೆನಿಸಿದ ಹಿಂದೆಮ್ಮ ಪಾಲಿಪ ದೇವರೆನಿಸಿದ ಖಂಡಿಕೆಯಾಂತ್ಯವು ಪುಣ್ಯೋದಯದಿ ಕೃಷ್ಣ ಧನ್ಯತೆಯಾಂತ್ಯವು ಪುಣ್ಯೋದಯದಿ ರಾಧಾರಮಣ ಕೈವಸನಾದ ರಾಧಾ ರಮಣ ಕೈವಸನಾದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಅರ್ಜುನ ಅರ್ಜುನ, ನಿನ್ನೀ ಒಳ್ಳೆ ಮಾತುಗಳಿಂದಲೇ ಎಂತಹ ಅಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಹೊರೆಯನ್ನು ಆಶ್ರಯಿಸುವಂತೆ ಮುಂದೆ ಮಂದ ಮದುವೆಯಂತೆ ರಣದುರಂದಾಗಿ ಮೆರೆಯುವ ಬಲರಾಮ ಸಹಿತ ಯಾದವರ ಅಕ್ಷೋಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಯುಧನು ನಿರಸ್ಸನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ವಾಸುದೇವ, ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದ್ದು ನೀನು. ನಿನ್ನನ್ನು ಹೊಂದಿದನು. ಕೃಷ್ಣ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯೋ ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು. ನಿಯತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತದ ಮಹಿಮೆ ನನ್ನಲ್ಲೇನಿದೆ? ವಾಸುದೇವ, ನಿನ್ನ ನನ್ನಲ್ಲಿ ಈ ಇಂದ್ರಜಾಲವೇಕೆ? ಈ ಕಡೆ ಮಾಧವ ನಿನ್ನಯ ದಯದೇ ಒಂದುವೆ ನಾಂದಯ ಭಯವಿಲ್ಲದೆ ಜಗದೇ ಒಂದುವೆ ನಾಂದಯವ ಭಯವಿಲ್ಲದೆ ಜಗದೇ ಮುರಹರಿ ನಿನ್ನಯ ಒಲುಮೆಯ ಬಲದೆ ಮಾಧವ ನಿನ್ನಯ ದಯದೇ ಕಾತರ ವೇದನು ವಿಜಯ ಜಯ, ಕಾತರ ವೇದನು ವಿಜಯ ಕರದೊಳು ಕಾಡಿ ವಿಧಿಯೇ ದೃಢದಿ ಕರದೊಳು ಕಾಡಿ ವಿಧಿಯೇ ದೃಢದಿ ಎದೆಗೆಡದಿರು ಜೋಕೆ ಕಡುದಿರಲಿ ಎನಿಸಿ ಎದೆಗೆಡದಿರು ಜೋಕೆ ಕಡುದಿರಲಿ ಎನಿಸಿ ಕಾತರ ವೇದನು ವಿಜಯ.
ಧನಂಜಯ, ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನೀನಿನ್ನು ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ಆಜ್ಞೆ ಮಾಧವ. ಯುದ್ಧವೆಂದು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದ ಅಚಿತ್ಯ ಹತ್ಯಕಾಂಡ. ಆಹಾ, ಒಂದು ಕಡೆ ಕೌರವರ 11 ಅಕ್ಷೌಹಿಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಹಸಿಮ ಧ್ವಂಸ. ಸಮರದಂಡವಿಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ, ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ, ಕರ್ಮಭೂಮಿ ಭಾರತವು ಧನ್ಯವಾದುದೇ ಗಾಂಧಿ, ಧನ್ಯವಾದುದೇ. ಭಯವಿದೇಕೆ ಶಾಂತೆ ಕಾಂತೆ, ಪ್ರೇಮ ಪೂರಿತೆ ಕಾಂತೆ, ಪ್ರೇಮ ಪೂರಿತೆ, ಪ್ರೇಮ ಪೂರಿತೆ, ಪ್ರೇಮ ಪೂರಿತೆ. ಪರಮಾತ್ಮ ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸಿ, ಅಧರ್ಮದ ಕ್ರಮದಿಂದ ಧರ್ಮವು ರೂಪುಗೊಳ್ಳಲಿಕ್ಕೆ ಸ್ವಾಮಿ. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಅದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ರಕ್ತದ ಪ್ರಳಯದಲ್ಲಿಯೂ ಸಹ
ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರರ ರಕ್ತದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನಂತ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವು. ಪರಮಾತ್ಮ, ನಿನ್ನ ಸ್ಪರ್ಶವು ಮೃತ್ಯು ಸಂಜೀವಿನಿ. ಬರೀ ನೋಟದಿಂದಲೇ ಜಡ ಜಗತ್ತನ್ನು ಉಳಿಸಬಲ್ಲ ನೀನು ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಭೇದಿಸಿದ ಹೊರತು ಮತ್ತೆ ಯಾವ ಉಪಾಯವಿಲ್ಲ. ಆರ್ಯವರ್ತಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರಿಯಿಂದ ಪ್ರಮತ್ತರಾದ ಕ್ಷತ್ರಿಯರ ನಾಡಿಗಳಲ್ಲಿ ರಕ್ತಾಧಿಕವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಇದನ್ನು ರಕ್ತ ಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಪರಮಾತ್ಮ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ಪರಮಾತ್ಮ, ಇಂತಹ ಘೋರ ಹತ್ಯಾಕಾಂಡವನ್ನು ನಿಲ್ಲಿಸಲು ಮತ್ತೊಂದು ಸಲ ಪ್ರಯತ್ನಿಸಬಾರದೆ ಮುಕುಂದ? ರುಕ್ಮಿಣಿ, ನಿನ್ನ ಮಾತಿನಂತೆಯೇ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು. ಧನ್ಯವಾದಗಳು. ನಮ್ಮ ಮುಖ್ಯ ಅತಿಥಿಗಳು ತಡವಾಗಿ ಬಂದು ನಮ್ಮ ಕಿರು ಸನ್ಮಾನ ಅರ್ಪಿಸಿದ್ದಕ್ಕೆ ಧನ್ಯವಾದಗಳು. ಯಾರಲ್ಲಿ ನರ್ತಕರು ಬರಮಾಡಿ. ಶಿಲೆಯೊಂದು ನಲಿದಾಡಿದೆ
ನನ್ನ ಸೋದ ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ ಯಾದವ ಕುಲ ಮೋದದಿಂದಿರಲು ತೋರಣ ನರಕದ ದಲಿತವನ್ನು ತೋರದೆ ತೋರದ ನರಕದ ದಲಿತವನ್ನು ತೋರದೆ ನಡೆಸುತ್ತಲೇ ನುಡಿಯುತ್ತೇವೆ ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ ಯಾದವ ಕುಲ ಮೋದದಿಂದಿರಲಿ ಅಕೂರ್ವ ಸಹ ಮಿತ್ರನಾದ ಅಕೂರನೇ ಸಾಕು ಸಂತದೋ ಲೋಕ ತೊರೆದೋ ಸಾಕು ಸಂತದೋ ಲೋಕ ತೊರೆದೋ ಹೃದಯದಿಂದ ಸತತ ರಾಧಮೂರ್ತಿ ಶಿವನ ಸ್ಮರಿಸಿ ಹೃದಯದಿಂದ ಸತತ ರಾಧಮೂರ್ತಿ ಶಿವನ ಸ್ಮರಿಸಿ ದೇಹ ದೋಷ ಮೋದಲಿಟ್ಟಿಗಳು ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ ಯಾದವ ಕುಲ ಮೋದದಿಂದಿರಲು ಸಹ ಮಿತ್ರನಾದ ಕೂಡನೆ ಯಾದವ ಸಾಮ್ರಾಟನಾದ ನನ್ನ ದೋರಕೆಯಲ್ಲಿ ಸಕಲವೂ ಸೌಖ್ಯವೂ ಅಷ್ಟೇ. ಆದರೆ ಸಮಾನ ಬಂಧುಗಳಾದ ಪಾಂಡವರ ಕೌರವರಲ್ಲಿ ಯುದ್ಧ ಸಂಭವಿಸಿ ನನ್ನ ಸಹೋದರನಾದ ಕೃಷ್ಣನು ಪಾಂಡವರ ಪಕ್ಷ ವಹಿಸಿರುವುದನ್ನು ಈಗ ನಾನು ಯಾವ ಪಕ್ಷ ವಹಿಸಬೇಕೆಂಬುದೇ ಮುಂದಿಡುವ ಪ್ರಶ್ನೆಯಾಗಿದೆ. ಅಲದಲ ಆಲಿಸೋ ರಾಜ್ಯದ ಪರಿಯ ಅಲದಲ ಆಲಿಸೋ ರಾಜ್ಯದ ಪರಿಯ ಯಾದವ ರಾಜನೇ ಸಭೆಯಲು ನಿರುತವೋ ಯಾದವ ರಾಜನೇ ಸಭೆಯಲು ನಿರುತವೋ ಅಲದರ ಆಲಿಸೋ ರಾಜದ ಪರಿ ಹರಿಯನು ಭಜಿಸುತ್ತ ಸುತತಿ ಬೋಳ್ವರೆ ಹರಿಯನು ಭಜಿಸುತ್ತ ಸುತತಿ ಬೋಳ್ವರೆ ಅಲದರ ಅಲದರ ಆಲಿಸೋ ರಾಜದ ಪರಿಯ ರಾಜದ ಪರಿಯ ರಾಜ್ಯದ ಪರಿಯ ಬಲರಾಮದೇವ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಯಾದವ ದಳದಿಂದ ಪಾಂಡವರ ಪಕ್ಷವನ್ನು ವಹಿಸಿದ ಮೇಲೆ ನೀನು ಕೌರವ ಪಾಳ್ಯವನ್ನು ಪ್ರತಿನಿಧಿಸುವುದು ಸಮಾನ ಧರ್ಮವನ್ನು ಕಾಪಾಡಿದಂತೆ ಸರಿ. ಸರಿಯಾದ ಸಮಯ ಪ್ರಜ್ಞೆ ನಿನ್ನ ಜಾಣತನಕ್ಕೆ ಮೆಚ್ಚಿದೆ ಕೂರ್ವ. ಕೃತವರ್ಮ, ನಮ್ಮ ಯಾದವರ ರಣೋತ್ಸವ ಯಾವ ರೀತಿಯಿಂದ ಇರುವುದು ತಿಳಿಸು. ಅಪ್ಪಣ ಪ್ರಭು ಮಹಾಪ್ರಭು ಅಲದರ ಸಾರ್ವಭೌಮ ನಮ್ಮ ಸೈನಾಧೀಶರು ಸಿಂಹದಂತ ಕರೆದು ಸಿದ್ಧರಾಗಿರುವುದು ಮತ್ತೇನ ಪಡೆ. ಬಹಳ ಸಂತೋಷ. ನಿಮ್ಮಂತ ಪ್ರವಾಹಕವಿಗಳು ನನ್ನ ಈ ಸ್ಥಾನದಲ್ಲಿರುವಾಗ ಯಾವ ಕಾರಣಗಳಿಗೆ ತಾನೇ ಕುಂದುಕೊರತೆ ಉಂಟಾಗುವುದು? ಬಲರಾಮದೇವರಿಗೆ ಜಯವಾಗಲಿ. ಸಮಾಚಾರವೇನು? ನಿಮ್ಮ ಪ್ರಿಯ ಶಿಷ್ಯನಾದ ದುರ್ಯೋಧನ ನಿತ್ತಲೇ ಬರುತ್ತಿರುವನು.
ಬಹಳ ಸಂತೋಷ. ಆತನನ್ನು ಉಚಿತ ಮರ್ಯಾದೆಯಿಂದ ಬರಮಾಡಿ. ಬಾವಾ, ಬಲರಾಮ ದೇವನಿಗೆ ನಮಸ್ಕರಿಸುವೆನು. ಗುರುರಾಜ, ನಿನಗೆ ಮಂಗಳವಾಗಲಿ. ಬಾ, ಕುಳಿತುಕೋ. ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ನೀನು ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ದುರ್ಯೋಧನ ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಗಿತ್ತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ಯಾದವ ಬಲವನ್ನು ಅಪೇಕ್ಷಿಸಿದೆನು. ದುರ್ಯೋಧನ, ಸರಿ ಸರಿ ನಿನ್ನೆಯ ಗಣಸಾಗಸದ, ಸರಿ ಸರಿ ನಿನ್ನೆಯ ಗಣಸಾಗಸದ ಪರಿಜ್ಞಾನ್ಯತೆನ ಹರಿಸುವ ನಾಟ ಕೌರವೇಂದ್ರ ಸಿ ಅರಿಯ ಸಹಿತವನ, ಕೌರವೇಂದ್ರ ಸಿ ಅರಿಯ ಸಹಿತವನ ಬರಬರ ವರುಣಿ ನೆರವು ಮಾಡಿ ಗುರುಪತಿಯ ಬರಪಾಂಡವರ, ಗುರುಪತಿಯ ಬರಪಾಂಡವರ ದರಗುರಿಳಿಸಲ್ ಅನುಕೂಲವಿತ್ತುಡೆ. ಸರಿ ಸರಿ ನಿನ್ನೆಯ ಗಣಸಾಗಸದ ಪರಿಜ್ಞಾನ್ಯತೆನ ಹರಿಸುವ ನಾಟ. ದುರ್ಯೋಧನ ಗುಪ್ತವಾಗಿ ಹೋಗಿ ಆ ಕಾರ್ಯವನ್ನು ಮಾಡಿಕೊಂಡು ಬಂದದ್ದು ಒಳ್ಳೆಯದೇ ಆಗಿತ್ತು. ಕೃಷ್ಣನು ಆಯುಧವನ್ನು ಹಿಡಿಯುವುದಿಲ್ಲ ಎಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುತ್ತಾನೆ. ಆದರೆ ಕೃಷ್ಣನೇ ಬೇರೆ, ನಾನೇ ಬೇರೆ ಆಗುವ ಸಂಗತಿ ಅಸಂಗತವಾಗಿತ್ತಲ್ಲ. ಗುರುದೇವ, ನಾನೇನು ಬಹುರಾಶ್ಯವಾಗಿ ಹೋದೆನು. ಆದರೆ ನಾನು ಹೋಗುವ ವಿಚಾರ ಆ ಪಾಂಡವರಿಗೆ ಹೇಗೆ ತಿಳಿತೋ ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನನ್ನು ಬರುವುದಕ್ಕೂ ಒಂದೇ ಆಯಿತು. ಕೃಷ್ಣನು ಆಯುಧವನ್ನು ಹಿಡಿಯುವುದಿಲ್ಲ ಎಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆ ತಾನೇ? ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನ್ನ ಜಯವು ಖಂಡಿತ. ಮಧುರ ದೇಶಾಧಿಪತಿ ಆದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬರಪಡಿಸಿಕೋ. ಕೃತವರ್ಮನನ್ನು ಸೈನ್ಯ ಸಮೇತ ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂತ್ರಾಲೇಚನೆಗೆ ತರಬೇಡ. ಹೋಗಿ ಬಾ ವೀರವರ. ಆಗಲಿ ಗುರುದೇವ. ಸಮರನು ಕಾಣೆನು ನಾ, ಸಮರನು ಕಾಣೆನು ನಾ, ಸರಿ ಸಮರನು ಕಾಣೆನು ನಾ. ಪಾಂಡು ತನುಜದೊಳ್ ಪರಿಪರಿ ವಿಧದೊಳ್ ವಿರಹರ ವಿಧದಲ್ಲಿ ಅದಮರ ಬದಿಸಿ, ಪಾಂಡು ತನುಜದೊಳ್ ಪರಿಪರಿ ವಿಧದೊಳ್ ವಿರಹರ ವಿಧದಲ್ಲಿ ಅದಮರ ಬದಿಸಿ, ಬದಿಸಿ ಸೀಳುವೆ ಮುನದಲ್ಲಿ ನಾನು, ಬದಿಸಿ ಸೀಳುವೆ ಮುನದಲ್ಲಿ ನಾನು, ಸರಸದಲ್ಲಿ ಸಮಬಲದ ಸದಬಡಿವೆ. ಸಮರನು ಕಾಣೆನು ನಾ, ಸರಿ ಸಮರನು ಕಾಣೆನು ನಾ, ಸರಿ ಸಮರನು ಕಾಣೆನು ನಾ. ನಾನಿನ್ನು ಹಸ್ತಿನಾವತಿಗೆ ಹೋಗಿ ಕೌರವರ ಪಕ್ಷ ವಹಿಸಿ ಅವನಿಗೆ ಜಯವ ತಂದಿಟ್ಟು ಬರುವೆನು. ಆಹಾ, ಇದೇನು ಈ ಗೋವು ಆ ಕೋರ್ಸದಿಂದ ಬರುತ್ತಿರುವುದಲ್ಲ. ಇರಲಿ, ಈ ಕಲ್ಲಿನಿಂದ ಹೊಡೆಯುವೆನು. ಆಹಾ, ಏನಿದು? ಈ ಗೋವು ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಬಿದ್ದು ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಅಯ್ಯೋ, ಮುಂದೇನೂ ಗತಿ. ಬಲಭದ್ರ, ಇದೇನು ಚಿಂತಾಕ್ರಾಂತನಾಗಿ ಕಾಣುತ್ತಿರುವೆಯಲ್ಲ, ಕಾರಣವೇನು? ಸಾರ್ಥಕಿ, ನಾನು ಈ ದಿನ ಗೋಹತ್ಯೆ ಪಾಪಕ್ಕೆ ಗುರಿಯಾದೆನು. ಈ ಗೋಹತ್ಯೆ ದೋಷಕ್ಕೆ ಬಲ್ಲವರಲ್ಲಿ ಆಲೋಚಿಸು. ಸಾರ್ಥಕಿ, ನಮ್ಮ ಕೃಷ್ಣನನ್ನು ಕರೆದುಕೊಂಡು ಬಾ, ಅವನಲ್ಲೇ ಆಲೋಚಿಸುವೆನು. ಕರೆದುಕೊಂಡು ಬರುತ್ತೇನೆ.
ನಮಸ್ಕರಿಸುವೆನು. ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಕೃಷ್ಣ, ಆ ವಿಚಾರವನ್ನು ಹೇಳಲು ನನಗೆ ಭಯವಾಗುತ್ತಿರುವುದು. ನಾನು ಈ ದಿನ ಗೋಹತ್ಯೆ ಪಾಪಕ್ಕೆ ಗುರಿಯಾದೆನು. ಗೋಹತ್ಯೆಯನ್ನು ಮಾಡಿರುವೆಯಾ ಅಗ್ರಜ? ಗೋಹತ್ಯೆಯು ಮಹಾ ಪಾಪವಲ್ಲವೇ? ಕೃಷ್ಣ, ತೋರಿಸು ನೀ ಪದವಾ. ಕೃಷ್ಣ, ತೋರಿಸು ನೀ ಪದವಾ. ಅತಪತನಾದೆ ಗತಿಯನ್ನು ತೋರದೆ. ಅತಪತನಾದೆ ಗತಿಯನ್ನು ತೋರದೆ. ಮತಿ ಮಂದನಾದೆ ಋಷಭವ ತಗೈದು. ಮತಿ ಮಂದನಾದೆ ಋಷಭವ ತಗೈದು. ತೋರಿಸು ನೀ ಪದವಾ. ಕೃಷ್ಣ, ತೋರಿಸು ನೀ ಪದವಾ. ಕೃಷ್ಣ, ಈ ಗೋಹತ್ಯೆ ಪಾಪ ನಿವಾರಣೆಗೆ ಯಾವುದಾದರೂ ಒಂದು ಉಪಾಯವನ್ನು ಹೇಳು, ಅದರಂತೆ ಮಾಡುತ್ತೇನೆ. ಅಗ್ರಜ, ಇಂದಿನಿಂದ 28 ದಿನಗಳವರೆಗೆ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ, ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಿ, ಭಗವತ್ ಸೇವೆಯನ್ನು ಮಾಡಿದರೆ ಗೋಹತ್ಯೆ ದೋಷವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪಿನಿ ಮುನಿಗಳು ಹೇಳುತ್ತಿದ್ದರು. ಅದರಂತೆ ಮಾಡು. ಹಾಗಾದರೆ ನಾನು ಈಗಲೇ ಭೂ ಸಂಚಾರಕ್ಕೆ ಹೊರಡುವನು. ರಾಜ್ಯದ ವಿಚಾರವನ್ನು ಬಲಭದ್ರ, ಇದೇನು ಈಗ ತಾನೇ ದುರ್ಯೋಧನ ಪಕ್ಷವಾಗಿ ನಿಲ್ಲುವೆನೆಂದು ಹೇಳಿ ಈಗ ಭೂಸಂಚಾರಕ್ಕೆ ಹೋದರೆ ಆ ದುರ್ಯೋಧನ ಗತಿ? ಸಾರ್ಥಕಿ, ನನ್ನ ಗತಿಯೇ ಅಧೋಗತಿ ಆಗಿರುವಾಗ ಪಾಂಡವರು ಕೌರವರು ಒಡದಾಡಿ ಮಡಿಯಲಿ ನನಗಾಗಬೇಕಾದ್ದು ಏನು? ನನಗೆ ಒದಗಿರುವ ಆ ಗೋಹತ್ಯೆ ದೋಷ ಪರಿಹಾರವಾದರೆ ಅಷ್ಟೇ ಸಾಕು. ನನಗೆ ಬೇಕಾದದ್ದು ಇಷ್ಟೇ. ಅಗ್ರಜನು ಭೂಸಂಚಾರವನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಕುರುಕ್ಷೇತ್ರ ಮಹಾಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು. ಕೃಷ್ಣ, ಕಷ್ಟವಯ್ಯ ಕಷ್ಟ. ನಿನ್ನ ದೋಷಾರೋಪವಿಲ್ಲದ ಆರೋಪವನ್ನು ಬಲಭದ್ರನ ಮೇಲೆ ತಂದೊಡ್ಡಿದೆ. ಆತನನ್ನು ತಳಭ್ರಷ್ಟನಾಗುವಂತೆ ಮಾಡಿದೆ. ಇನ್ನು ನಮ್ಮಗಳ ಗತಿ ಏನು ಮಾಡುವೆಯೋ ನನಗೇಕೋ ಭಯವಾಗುತ್ತಿರುವುದು. ಸಾತಕಿ, ನಿನಗೆ ಭಯವೇಕೆ? ನಿರಾಯುಧನಾಗಿ ನಾನು ಪಾಂಡವರ ಕಡೆ, ಹಲಾಯುಧನಾಗಿ ಅಗ್ರಜನು ಕೌರವರ ಕಡೆ ನಿಂತು ಉಭಯತ್ರರು ಹೋರಾಡುತ್ತಿರುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಹೇಗೆ ಮಾಡಿದನಷ್ಟೇ. ನಡೆ, ಹಸ್ತಿನಾವತಿಗೆ ಹೋಗಿ ಆ ದುರ್ಯೋಧನಾದಿಗಳಿಗೆ ವಿವೇಕವನ್ನು ಹೇಳಿ ನೋಡೋಣ. ಸಮಾಜ ಸೇವಕರು ಕೆಲವರು